ಸಭಾಧ್ಯಕ್ಷರೇ, ಸರ್ಕಾರದಲ್ಲಿ ಕೆಲಸ ಮಾಡಿದಾಗ ಆ ಸ್ಥಾನದ ಶಕ್ತಿ ಏನು ಅಂತ ನಾನು ನೋಡ್ಕೊಂಡಿದ್ದೀನಿ. ಇದು ಮ್ಯಾಜಿಕ್ ಬ್ಯಾಂಡ್ ಇದ್ದಂಗಿದೆ ಸರ್. ಆ ಸ್ಥಾನ ಶಿವಕುಮಾರ್ ಅವ್ರದ್ದು ಬ್ಯಾಂಡು ಬೇಡ ಅವರಿಗೆ, ಅದು ಬೇರೆ ರೇಂಜ್. ಮ್ಯಾಜಿಕ್ ಸ್ಟಿಕ್ ಅವ್ರದ್ದು ಇನ್ನೊಂದು ರೇಂಜ್. ಅದು ಇರಲಿಲ್ಲ ಸರ್. ಇವರೊಬ್ಬರಿಗೆ ಮಾತ್ರ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ, ನಮ್ಗೆಲ್ರಿಗೂ ಇದೆ. ಅದೆಲ್ಲೂ ತೋರ್ಲೇ ಇಲ್ಲ ಸರ್. ನಾವು ಪ್ರತಿಯೊಂದು ಹಂತದಲ್ಲೂ ಬಹಳ ನೋವಾಗ್ತಾ ಇದೆ. ನೀವು ಅವತ್ತು ನಿಮ್ಗೆ KC ಜನರಲ್ ಹಾಸ್ಪಿಟಲ್ ಅಲ್ಲಿ ಸರ್ಕಾರ KC ಜನರಲ್ ಹಾಸ್ಪಿಟಲ್ ಉದಾಹರಣೆ ತಗೊಳ್ಳ. ಅಶ್ವತ್ಥನಾರಾಯಣ ಅವರೇ, ನಾಟಕ ಬೇಡ. ನಿಜವಾಗ್ಲೂ ಮಂತ್ರಿ ನೀವು 8 ಜನ ಬಾಂಡ್ ಸತ್ರು 20 ಸತ್ರು ಅಂತ ಆತ್ಮಸಾಕ್ಷಿ ಇದ್ರೆ ರಾಜೀನಾಮೆ ಕೊಡಬೇಕಿತ್ತು ಅಂತ ಅಷ್ಟೇ ಅಂತ ನೀವು ಸರ್ಕಾರದಲ್ಲಿ ನಿಮ್ಮ ಹಗರಣಗಳೇ ಆಯ್ತು ಅಷ್ಟೇ ಹೊರತು ನಿಮ್ಮ ಆರೋಗ್ಯ ಇಲಾಖೆಯಲ್ಲಿ ಯಾವ ಒಂದು ಒಳ್ಳೆ ಕೆಲಸ ಮಾಡಲಿಲ್ಲ. ಇನ್ವೈಟ್ ಮಾಡ್ತಾ ಇದ್ದೀರಾ? ಇನ್ವೈಟಿಂಗ್ ನಾನು ಸ್ಟಾರ್ಟ್ ಮಾಡಲ್ಲ. ಸಭಾಧ್ಯಕ್ಷರೇ, ಇದುವರೆಗೂ ನಾನು ಮಾತಾಡಿದ ಯಾಕೆ ನೀವು ಹೇಳ್ತಿರ್ತೀರಾ. ಇವತ್ತು ನಾನು ಈ ಬಜೆಟ್ ಅಲ್ಲಿ ಸರ್ಕಾರದ ಗಮನಕ್ಕೆ ಅವರನ್ನ ನನ್ನ ಸ್ನೇಹಿತರಿಗೆ ಆಚೆ ಹೋಗಿದ್ದೆಲ್ಲೋ ಜಸ್ಟ್ ಆಚೆ ಹೋದಾಗ ಹೇಳಿದ್ರು, ನೀವು ಕನ್ಫ್ರಂಟೇಷನ್ಗೆ ನಿಂತ್ಕೋಬೇಡ್ರಿ ಸರ್ಕಾರ ಜೊತೆ. ಒಬ್ಬರು ಮಾಧ್ಯಮದ ಸ್ನೇಹಿತರು ಹೇಳಿದ್ರು, ನಿಂತ್ಕೊಂಡು ಯಾಕೆ ಕನ್ಫ್ರಂಟೇಷನ್ಗೆ ಯಾವಾಗಲೂ ನಿಂತ್ಕೊಂಡ್ರೆ ಅವ್ರಿಗೆ ಒಂದು ಸ್ವಲ್ಪ ತಿಳುವಳಿಕೆ ಮೂಡಿಸಿ ಅವ್ರಿಗೆ ಬೆಳಕಿಗೆ ತರುವಂಥ ಪ್ರಯತ್ನ ಮಾಡಿ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳಿ, ಅವ್ರಿಗೆ ತಿಳಿಸಿ ನನಗೂ ಹೇಳಿದ್ರು. ಹಾಗಾಗಿ ನನ್ನ ಟರ್ನ್ ಆಗ್ಬಿಟ್ಟೆ ಇವತ್ತು. ಸೊ ನಾನು ಹೇಳಿದೆ, ಯಾಕೆ ನಿಮ್ಮನ್ನ ಸರ್ಕಾರನು ಬಹಳ ಗೌರವದಿಂದ ನೋಡ್ತಿದೆ. ನಾವು ಈಗನೇ ಪಾಪ ಇಂಧನ ಸಚಿವ ಜೊತೆ ಕನ್ಫ್ರಂಟೇಷನ್ ಮಾಡ್ಕೊಂಡ್ರಿ, ಏನೋ ಬದಲಾವಣೆ ಆಗಿದೆ ಅನ್ಕೊಂಡಿದೀವಿ. ಆದ್ರೆ ವಿರೋಧ ಪಕ್ಷ ನಾಯಕರಿಗೆ ಸಪೋರ್ಟ್ ಸಿಗ್ತದಾಗ ಬದಲಾವಣೆ ಆದ್ರೆ ಒಳ್ಳೆದೇ. ನಿಮ್ದು ಅಹಂಕಾರದ ಮಾತುಗಳು ಬೇಡ ಸರ್. ಇದು ಸರ್ ಈಗ ಸಭಾಧ್ಯಕ್ಷರೇ, ನಾವು ಸರ್ಕಾರದಲ್ಲಿ ಒಂದ್ ನಿಮಿಷ, ಸನ್ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರದಲ್ಲಿ ಕೆಲಸ ಮಾಡಿದಾಗ ಆ ಸ್ಥಾನದ ಶಕ್ತಿ ಏನು ಅಂತ ನಾನು ನೋಡ್ಕೊಂಡಿದ್ದೀನಿ ಸರ್. ಇದು ಮ್ಯಾಜಿಕ್ ಬ್ಯಾಂಡ್ ಇದ್ದಂಗಿದೆ ಸರ್. ಆ ಸ್ಥಾನ ಮ್ಯಾಜಿಕ್ ಬ್ಯಾಂಡ್ ಇದ್ದಂಗಿದೆ ಸರ್. ಏನು ಸ್ಟಿಕ್ ಮ್ಯಾಜಿಷಿಯನ್ ಮಾಡ್ತಾನಲ್ಲ ಸರ್, ಆ ಕಡ್ಡಿ ಏನು ಶಿವಕುಮಾರ್ ಅವ್ರದ್ದು ಬ್ಯಾಂಡು ಬೇಡ ಅವರಿಗೆ, ಅದು ಬೇರೆ ರೇಂಜ್. ಮ್ಯಾಜಿಕ್ ಸ್ಟಿಕ್ ಅವ್ರದ್ದು ಇನ್ನೊಂದು ರೇಂಜ್. ಅದು ಅನುಭವ ಜಾಸ್ತಿ ಇದೆ, ನಮ್ಮ ರೇಂಜಲ್ಲಿ ಇಲ್ಲ ಸರ್. ಸೊ ನನ್ಗೂ ಈ ಸರ್ಕಾರದ ಇಷ್ಟು ಶಕ್ತಿ ಇದೆ ಅಂತ ಗೊತ್ತಿರಲಿಲ್ಲ ಸರ್. ಯಾವ ರೀತಿ ಮನಸ್ಸಿದ್ರೆ ಮಾರ್ಗ ಇದೆ ಅನ್ನೋದಕ್ಕೆ ಸರ್ಕಾರದಲ್ಲಿ ದಿನೇಶ್ ಅವರೇ, ನಿಮ್ಮನ್ನೇನು ನಾವು ತೆಗೊಳ್ಬೇಕು ಅನ್ನೋಂಥದ್ದು ಏನಿಲ್ಲ. ನನಗೇನು ಸರ್ಕಾರದಲ್ಲಿ ಯಾಕೆಂದ್ರೆ ಆ ಬಾಣತಿಯರ್ ಸಾವಾಗಿದ್ದು ನಿಜಕ್ಕೂ ನಮಗೆ ಕಳ್ಕಿತ್ಕೊಂಡ್ ಬರ್ತಿತ್ತು ಸರ್. ಸತ್ಯ ಹೇಳ್ತಾ ಇದ್ದೀನಿ. ಇಟ್ ವಾಸ್ ಅವರ್ ಡ್ಯೂಟಿ. ಎಕ್ಸ್ಪ್ರೆಸ್ ಜವಾಬ್ದಾರಿಯಿಂದ ನಾವು ಹಿಂದೆ ಸರಿದಂತ ಆಗುತ್ತೆ. ನಮಗೆ ಆತ್ಮಸಾಕ್ಷಿ ಇಟ್ಕೊಂಡು ನಾವು ಹೋಗಿ ನಿದ್ದೆ ಮಾಡೋಕ್ಕಾಗಲ್ಲ ಸರ್. ಸತ್ಯ ಹೇಳ್ತಾ ಇದ್ದೀನಿ. ಇದ್ದೀರಾ ಹಿಂಗ ಆಗ್ತಿರ್ಲಿಲ್ಲ ಸರ್. ಇವರೊಬ್ಬರಿಗೆ ಮಾತ್ರ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ, ನಮ್ಗೆಲ್ರಿಗೂ ಇದೆ. ಅದೆಲ್ಲೂ ತೋರ್ಲೇ ಇಲ್ಲ ಸರ್. ನಾವೇ ತನಿಖೆ ಮಾಡಿಸಿದೀವಿ ಸರ್. ಎಲ್ಲೂ ತೋರ್ಲಿಲ್ಲ ಸರ್. ಎಲ್ಲೂ ಹೋಗ್ಲಿಲ್ಲ ಸರ್. ನಿಮ್ ಕೆಲಸದಲ್ಲಿ ಬರ್ಲಿಲ್ಲ ಸರ್. ಆಯ್ತು, ಮಾಡಿದೀವಿ. ನಿಮ್ಮಲ್ಲಿ ಚಾಮರಾಜನಗರದಲ್ಲಿ ಮಕ್ಕಳು ಸತ್ತೋದ್ರಲ್ಲ, ಅವಾಗ ಏನ್ರಿ ಮಾಡಿದ್ರಿ ನೀವು? ಏನ್ ಮಾಡಿದ್ರಿ ನೀವು ಅವತ್ತು? ಒಂದು ಪ್ರಶ್ನೆ ಮಾಡಿದ್ರು ಸರ್ಕಾರ. ಆಕ್ಸಿಜನ್ ಇಂದ ಅವರು ಎಂತ ದೊಡ್ಡ ಫೇಲಿಯರ್ ಅದು. ಒಂದಾದ ದಿವಸ ನೀವು ಮಾತಾಡಿದ್ರ ಅದ್ರ ಬಗ್ಗೆ? ನಾವು ಬಹಳ ನೋವಾಗ್ತಾ ಇದೆ. ಅವತ್ತು ನಿಮ್ಗೆ ಸರ್ಕಾರ ಅಶ್ವತ್ಥನಾರಾಯಣ ಅವರೇ, ನಾಟಕ ಬೇಡ. ನಿಜವಾಗ್ಲೂ ನೀವು ಮನುಷ್ಯತ್ವ ಇದ್ದಿದ್ರೆ ಬರೀ ಗಾಳ ಮಾಡ್ತಕ್ಕಂಥ ಒಂದು ಶಾಸಕರಾಗಬೇಡಿ. ಹೇಳಿ, ನಿಮ್ ಫಾರ್ಮುಲಾನೇ ವರ್ಕ್ ಆಗುತ್ತೆ ಅನ್ಸುತ್ತೆ ಡೆಪ್ಟಿ ಸಿಎಂ ಅವರೇ. ನಿಮ್ ಫಾರ್ಮುಲಾನೇ ಸರಿ ಇದೆ ಅನ್ಸುತ್ತೆ. ಯಾಕೋ ನಮ್ ಒರಿಜಿನಲ್ ಅಲ್ಲ, ನಿಮ್ಗೆ ಹಾರ್ಟ್ ಇದೆಯಾ? ಈಗ ಸಮಯ ಆಯ್ತು, ನಮ್ಮ ಆರೋಗ್ಯ ಸಚಿವರಿಗೆ ನಾಟಕನ ಇದು ಆಯ್ತು. ಇವ್ರಿಗಂತೂ ನಾಟಕ ಮಾಡಿ ಏನಾರ ಆಗ್ಲಿ ದೇಶ ನಿದ್ದೆ ಮಾಡ್ತಾರೆ. ಇಲ್ಲಿ ಜವಾಬ್ದಾರಿತ್ವದವ್ರು ಯಾರು ಈ ಆರೋಗ್ಯ ಸಚಿವರಾಗಿದ್ದವರು ಈ ಪರಿಸ್ಥಿತಿಯಲ್ಲಿ ಅವ್ರು ವೆರಿ ಸಿಂಪಲ್. ನೀವು ಹೇಳ್ತಾ ಇದ್ರು ಅವರು ಹೆಲ್ತ್ ಮಿನಿಸ್ಟರ್ ಇದ್ದಾರೆ, ನೀವು ಹೆಲ್ತ್ ಮಿನಿಸ್ಟರ್ ಇದ್ರಿ, ಇವರು ಹೆಲ್ತ್ ನಾನು ಆಗಿರ್ಲಿಲ್ಲ ಸರ್. ಕನೆಕ್ಟೆಡ್ ಹೆಲ್ತ್ ಅಲ್ಲ, ಅವರು ಡಾಕ್ಟರ್ ಅನ್ಸ್ಕೊಂಡಿದ್ದಾರೆ. ಡಾಕ್ಟರ್ MBBS ಬೇರೆ ಡಾಕ್ಟರ್ MBBS. ಆಮೇಲೆ ಇವರು ಇನ್ ಪ್ಯಾರಾಮೆಡಿಕಲ್, ನಿಮ್ಗೆಲ್ಲ ಗೊತ್ತಿದೆ. ಅವ್ರದ್ದು ಇಷ್ಟೇ ಅಂದ್ರೆ, ನೀವು ಮಾನವೀಯತೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅವರು ಮಾನವೀಯತೆ ಬಗ್ಗೆ. ಅವ್ರು ಜಸ್ಟ್ ಸಿಂಪಲ್ ಪ್ರಶ್ನೆ
ನೀವು ನಿಮ್ಮ ಆಸ್ ಎನ್ ಅಪೋಸಿಷನ್ ಪಾರ್ಟಿ ಅವ್ರನ್ನ ತಿದ್ದುವಂಥದ್ದು ಒಳ್ಳೆಯ ಕೆಲಸ ತಿದ್ದಿ, ನೋ ಪ್ರಾಬ್ಲಮ್. ಅಟ್ ದಿ ಸೇಮ್ ಟೈಮ್ ಅವ್ರು ಜಸ್ಟ್ ಇಷ್ಟೇ ನೀವೆಲ್ಲ ಹೇಳ್ತಾ ಇದ್ ಮಾನವೀಯತೆ, ನಾನು ಹಂಗಾಯ್ತು ಹಿಂಗಾಯ್ತು ಅಂತ, ಅದೇ 8 ಜನ ಬಾಂಡ್ ತಿರ್ಸತ್ರು 20 ಸತ್ರು ಅಂತ ಆತ್ಮಸಾಕ್ಷಿ ಇದ್ರೆ ರಾಜೀನಾಮೆ ಕೊಡಬೇಕಿತ್ತು ಅಂತ ಅಷ್ಟೇ ಅಂತ ನೀವು ಹೇಳಿದ್ರಲ್ಲ. ನೀವು ಸರ್ಕಾರದಲ್ಲಿ ಅವರು ರಿಮೆಂಬರ್ ಏನ್ ನಿಮ್ ನೆನಪು ಮಾಡಿದ್ರು ಅಂತ ಅಂದ್ರೆ, ಚಾಮರಾಜನಗರದಲ್ಲಿ 36 ಜನ ಸತ್ರು, ನಿಮ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೋಗ್ಲಿಲ್ಲ, ನೀವು ಹೋಗ್ಲಿಲ್ಲ, ಯಾರು ಹೋಗ್ಲಿಲ್ಲ, ಅವ್ರು ಒಂಚೂರು ಸಹಾಯನೂ ಮಾಡ್ಲಿಲ್ಲ. ನಿಮ್ಮ ಧ್ವನಿ ಅವತ್ತು ಆ ಏನು 4 ಲಕ್ಷ ಜನ ಸತ್ರಲ್ಲ ಕೋವಿಡ್ ಅಲ್ಲಿ, ಅವ್ರ ಪರ ನಿಂತ್ಕೊಂಡು ಪರಿಹಾರನೇ ಕೊಡ್ಲಿವಲ್ಲ ಅಂತ ಅವರು ನೆನ್ಪು ಮಾಡೋದು ನಿಮ್ಮ. ಬೇರೆ ಏನೇನಿಲ್ಲ, ದೇ ಆರ್ ರಿಮೈಂಡೆಡ್ ಯು ದಟ್ಸ್ ಆಲ್. ಎಣದಲ್ಲಿ ಹಣ ಮಾಡಿದ್ರಲ್ಲ ಅಂತ ನಿಮ್ಗೆ ನೆನಪು ಮಾಡಿದ್ರು. ಅದು ಎಕ್ಸ್ಪರ್ಟ್ಗಳು ನೀವು ಸರ್, ಎಣದೋ ಬಿಡಲ್ಲ, ಧೂಳ್ನು ಬಿಡಲ್ಲ ಸರ್, ಅಲ್ಲೂ ವರ್ಕೌಟ್ ಮಾಡ್ಕೋತೀರಾ. ಒಂದು ಸಭಾಧ್ಯಕ್ಷರೇ, ನಾವ್ ಹೇಳಿದ್ವೇನ್ರಿ, ತೇಜಸ್ವಿನಿ ಸೂರ್ಯ ಹೇಳ್ದ ಮತ್ತು ನಮ್ಮ MLA ಯಾರು ಸತೀಶ್ ರೆಡ್ಡಿ ಬೆಡ್ ಬ್ಲಾಕಿಂಗ್ ಯಾರು ಹೇಳಿದ್ರಿ? ಅಧ್ಯಕ್ಷ ತಮಗೂ ಗೊತ್ತು, ತಾವು ಆ ಕಡೆ ಇದ್ರಲ್ಲ. ಈಗ ನಾವು ಬಾಂಡ್ತಿಯರ್ ಸಾವು ಬಗ್ಗೆ ನಿಮ್ಮಲ್ಲಿ ಏನಾರು ಒಂದು ಮಾತು ಬರ್ತಾ ಸಾಮಾನ್ಯ ಉಪಮುಖ್ಯಮಂತ್ರಿಗಳೇ? ಬಾಂಡ್ತಿಯರ್ ಸಾವಾಯ್ತು, ಗವರ್ಮೆಂಟ್ ತಡಿತೀವಿ, ಸಾವಿಗಾರ ಪೋಸ್ಟ್ಮಾರ್ಟಮ್ ಮಾಡಿದ್ದೀರಾ? ಎಷ್ಟಾಗ್ತಿದೆ ಗೊತ್ತಾ? ಆಗಲ್ಲ ಬಿಡಿ, ಪೊಲಿಟಿಕಲ್ ಭಾಷಣ ಪೊಲಿಟಿಕಲ್ ಅಲ್ಲ ನಿಮಗಂತ, ಪೊಲಿಟಿಕಲ್ ಎಲೆಕ್ಷನ್ ಇಲ್ಲ ಯಾವ್ದು. ನನಗೆ ಎಲೆಕ್ಷನ್ 3 ವರ್ಷದ ನಂತರ ಇದೆ, ನಿಮ್ಗೆ 1 ವರ್ಷದ ಮುಂಚೆ ಮಾತ್ರ ಎಷ್ಟು ಅದ್ರ ಬಗ್ಗೆನೂ ಕೂಡ ಸಭಾಧ್ಯಕ್ಷರೇ ಅಸಹಾಯಕರಾಗಿ ಮಾತಾಡ್ತಿದ್ದಾರೆ, ನಿರ್ದಿಷ್ಟವಾಗಿ ಬಜೆಟ್ ಸ್ಪೀಚ್ ಕೂಡ ಹಾಕಿದ್ದೀವಿ. 360 ಕೋಟಿ ರೂಪಾಯಿ ಆಕ್ಸಿಜನ್ ಕೊರತೆ ಪ್ರತಿನಿತ್ಯ ಸಾಯಿಸ್ತಿದಾರಲ್ಲ. ಆಯ್ತು ಮುಗಿಸಿ. ಕೋವಿಡ್ ಚರ್ಚೆ ಮೊನ್ನೆ ಅಧ್ಯಕ್ಷ ಸುಮ್ಮನೆ ಸದನದ ಕಾಲಹರಣ ಮಾಡೋದು, ಪ್ರಚೋದನಕಾರಿಯಾಗಿ ಮಾತಾಡೋದು ಇದು ಸರಿಯಲ್ಲ. ಅವ್ರಿಗೇನ್ ಸಲಹೆ ಕೊಡಬೇಕಾಗಿದೆ ಕೊಡ್ಲಿ, ಏನಾದ್ರು ಮಾಡ್ಬೇಕಾಗಿದ್ರೆ ನೋಟಿಸ್ ಕೊಡ್ಲಿ. ಈ ರೀತಿ ಸುಮ್ನೆ ಹಿಟ್ ಅಂಡ್ ರನ್ ಮಾಡೋದು ಸರಿಯಲ್ಲ. ಮನೆ ಅಧ್ಯಕ್ಷರೇ, ಹಿಟ್ ಅಂಡ್ ರನ್ ಬೇರೆಯವ್ರದ್ದು ಅವಾಗ ಏನಕ್ಕೆ ಹೇಳಿಲ್ಲ? ಅವಾಗ ಸಬ್ಜೆಕ್ಟ್ ಇವಾಗ ಏನೋ ಒಂದು ಆಗಿದೆ ಅಂತ ನಿಮಗೆ ನೇರವಾಗಿ ಜವಾಬ್ದಾರಿ ಇದ್ರೆ ನಿಮ್ ಸರ್ಕಾರಕ್ಕಿದೆ, ನಿಮ್ ಸರ್ಕಾರಕ್ಕಿದೆ, ನಿಮ್ಮ ಆರೋಗ್ಯ ಸಚಿವರಿಗಿದೆ ದುಡ್ಡು ಮಾಡಿದ್ರಿ. ಆಯ್ತು, ಈಗ ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಿ. ಸಭಾಧ್ಯಕ್ಷರೇ, 2 ವರ್ಷ ತೋರಿಸಿ ಇವರೇ. ಸಭಾಧ್ಯಕ್ಷರೇ, ಅದನ್ನ ಕಡತ ತೋರಿಸಿ. ಅಲ್ಲ ಅಧ್ಯಕ್ಷರೇ, ಈಗ ಕೋವಿಡ್ ಆಗಿ 2-3 ವರ್ಷ ಆಯ್ತು, ಸರ್ಕಾರ ಬಂದಿದ್ದಾರೆ, ಇನ್ನು ತನಿಖೆ ಅಂತಾನೆ ಇದ್ದಾರೆ. ಏನು ಇನ್ನ ಬಂದಿಲ್ಲ, ಏನು ಬಂದಿಲ್ಲ ಇನ್ನ. ಸುಮ್ಮನೆ ಆಪಾದನೆ ಮಾಡಕ್ಕೆ ಒಂದ್ ಮಾಡ್ತಾರೆ. ಅವಾಗ ಕೋವಿಡ್ ಆದಾಗ ಒಬ್ಬರು ಯಾರನ್ನ ಈಚೆ ಬಂದಿದ್ರ? ಎಲ್ಲ ಮನೆ